ನೋಡಿ, ಎಂಎಲ್ಸಿ ರವಿಕುಮಾರ್ ವಿರುದ್ಧ ಕಾಂಗ್ರೆಸ್ ನಿಗಿ ಕಾರ್ತಾ ಇದೆ. ಇವತ್ತು ಅವರು ಮಾತಾಡಿದಂತ ಒಂದು ಪದಗಳು, ಅವರು ಬಳಸಿದಂತ ಒಂದು ಪದಗಳು ಇವತ್ತು ಅವರಿಗೆ ತಿರುಗುಬಾಣ ಆಗಿದೆ. ಯಾಕೆಂದ್ರೆ ಒಂದು ರಾಜಕಾರಣಿಗಳು ಮಾತಾಡುವ ಸಂದರ್ಭದಲ್ಲಿ 100 ಬಾರಿ ಯೋಚನೆ ಮಾಡಿ ಮಾತಾಡಬೇಕು. ಅದಕ್ಕೆ ನಾನಾ ರೀತಿಯಾದಂತ ಅರ್ಥಗಳನ್ನ ಕಲ್ಪಿಸುವ ಕೆಲಸಗಳು ಆಗ್ಬಿಡುತ್ತೆ. ಇವತ್ತು ಎಂಎಲ್ಸಿ ರವಿಕುಮಾರ್ ಅವರು ಮಾತಾಡಿದಂತಹ ಮಾತುಗಳು, ಅವರು ಬಳಸಿದಂತಹ ಪದಗಳು, ಈ ವಿಚಾರವಾಗಿ ಸರ್ಕಾರದ ವತಿಯಿಂದ ಅಂದ್ರೆ ಕಾಂಗ್ರೆಸ್ನ ನಾಯಕರು ಅವರ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಅವಹೇಳನ ರೀತಿಯಲ್ಲಿ ಮಾತುಗಳನ್ನಾಡಿದ್ರು ಎಂಎಲ್ಸಿ ರವಿಕುಮಾರ್. ಅವರ ವಿರುದ್ಧ ಇವತ್ತು ಕಾಂಗ್ರೆಸ್ ಆಕ್ರೋಶವನ್ನು ಹೊರಹಾಕ್ತಾ ಇದೆ. ಕೊಳಕು ನಾಲಿಗೆ ಅವರದು ಅಂತ ಬಿಜೆಪಿ ನಾಯಕರ ವಿರುದ್ಧ ಸಚಿವರು ಕೆಂಡಾಮಂಡಲರಾಗ್ತಿದ್ದಾರೆ. ರವಿಕುಮಾರ್ ಅವರನ್ನ ಕೂಡಲೇ ನಿಮಾನ್ಸ್ಗೆ ಸೇರಿಸಿ. ಎಂಎಲ್ಸಿ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಈ ರೀತಿಯಾಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ನೋಡಿ, ಮೂಲತಃ ರವಿಕುಮಾರ್ ಅವರು ಬಿಜೆಪಿಯವರಲ್ಲ, ಶಾಖೆಯಿಂದ ಬಂದಂತ ವ್ಯಕ್ತಿ. ಯಾವ ಶಾಖೆ? ಆರ್ಎಸ್ಎಸ್ ನಲ್ಲಿ ಸಂವಿಧಾನದಲ್ಲಿ ನಂಬಿಕೆ ಇಲ್ಲ ಅವರಿಗೆ, ಮನುಸ್ಮೃತಿನಲ್ಲಿ ನಂಬಿಕೆ ಇದೆ. ಮನುಸ್ಮೃತಿನಲ್ಲಿ ಮಹಿಳೆಯರ ಸ್ಥಾನಮಾನ ಏನಿದೆ ಅಂತ ತಮ್ಗೆಲ್ಲರಿಗೂ ಗೊತ್ತಿದೆ. ಹೌದಾ ಇಲ್ಲ? ಇದು ಮೊದಲನೇ ಸಾರಿ ಅಲ್ಲ. ರವಿಕುಮಾರ್ ಅವರಿಗೆ ಅದೇನಾಗ್ತಾ ಇದೆ, ಮುಂಚೆಯಿಂದಾನು ಅವರಿಗೆ ಬಾಯಿ ಚಪ್ಪಳ ಇದೆ ಮಾತಾಡೋದು. ಕಲಬುರಗಿಗೆ ಬಂದು ಇಲ್ಲದ ಸಲ್ಲದ ಆರೋಪ ನಮ್ಮ ಮೇಲೆ ಮಾಡಿದ್ರು. ಇಲ್ಲೇ ಕಲಬುರಗಿನಲ್ಲೇ ನಮ್ಮ DC ವಿರುದ್ಧ ಏನ್ ಮಾತಾಡಿದ್ರು ತಮ್ಗೆ ಗೊತ್ತಿದೆ. ಕೋರ್ಟ್ ಚೀಮಾರಿ ಹಾಕ್ತು. ಇನ್ನಾನು ಅವರು ಕ್ಷಮೆ ಕೇಳಿಲ್ಲ. ನೀವು ಕ್ಷಮೆ ಕೇಳ್ಬಿಟ್ಟು ಬನ್ನಿ ನಮ್ಮ ಹತ್ರ ಅಂತ ಹೇಳಿದ್ರು ಕೂಡ ಇನ್ನ ಕ್ಷಮೆ ಕೇಳಿಲ್ಲ ಅವರು. ನನ್ನ ಮಾಹಿತಿ ಪ್ರಕಾರ, ನನಗೆ ಗೊತ್ತಿಲ್ಲ ಅಲ್ಲಿ ಕೇಳಿದಾರ ವೈಯಕ್ತಿಕವಾಗಿಲ್ಲ, ನನ್ನ ಮಾಹಿತಿ ಪ್ರಕಾರ ಅವರು ಇನ್ನ ಕ್ಷಮೆ ಕೇಳಿಲ್ಲ. ಅಂದ್ರೆ ಅವ್ರು ಹೇಳಿದ್ದನ್ನ ಸರಿ ಅಂತ ಇನ್ನ ಅನ್ಕೊಳ್ಳೋ ವ್ಯಕ್ತಿಯೇನೆ. ಅದನ್ನ ಮುಂದುವರೆಸಿ ಮೊನ್ನೆ ವಿಧಾನಸೌಧದಲ್ಲಿ ಗಾಂಧೀಜಿಯವರ ಪ್ರತಿಮೆ ಎದುರುಗಡೆ ಹಿಂಗ್ ಮಾತಾಡ್ತಾರಂದ್ರೆ ಕೊಳಕ ಮನ್ಸು, ಕೊಳಕ ಬುದ್ಧಿ, ಕೊಳಕ ನಾಲ್ಗೆ. ಇದು ಅವರಿಗೆ ಆ RSS ನಲ್ಲಿ ಟ್ರೈನಿಂಗ್ ಸಿಕ್ಕಿರೋದು ಇವತ್ತು ಬಾಯಿಗೆ ಬರ್ತಾ ಇದೆ, ವಿಧಾನಸೌಧದಲ್ಲಿ ಬರ್ತಾರೆ. ಯಾರು ಹುಚ್ಚಾಸ್ಪತ್ರೆನಲ್ಲಿ ಇರ್ಬೇಕು, ನಿಮ್ಯಾನ್ಸ್ ನಲ್ಲಿ ಇರ್ಬೇಕು, ಅವರಿಗೆಲ್ಲ ಪರಿಷತ್ ನಲ್ಲಿ ಕಳಿಸಿದ್ರೆ ಇದೇ ಆಗೋದು. ನೋಡಿ, ಇದೇನ್ ಮೊದಲೇ ಸರಿ ಅಲ್ಲ. ಕೌನ್ಸಿಲ್ ನಲ್ಲಿ ನಿಮ್ಮ CT ರವಿ ಅವ್ರು ಏನಂದ್ರು ಸರ್, ನೆನಪಿದ್ಯಾ? ಸೊ ಇದು ಅವರ ಕಲಿಕೆನಲ್ಲೇ ಇದೆ. ಇದು ಇಟ್ ಈಸ್ ದೇ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಸುರೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುರೇಶ್, ಇವತ್ತು ಮೀಟಿಂಗ್ ಅಲ್ಲಿ ಏನೆಲ್ಲ ಚರ್ಚೆಗಳಾಯ್ತು? ಇದು ಒಮ್ಮತಕ್ಕೆ ಬರೋದಕ್ಕೆ ಸಾಧ್ಯ ಆಗಲಿಲ್ಲ. 10 ದಿನ ಕಾಲಾವಕಾಶವನ್ನ ತಗೊಂಡ್ರು, ಕಾನೂನು ಕಂಟಕ ಎದುರಾಗತ್ತೆ ಅಂತ ಹೇಳಲಾಗ್ತಾ ಇದೆ. ಓವರ್ ಆಲ್ ಆಗಿ ಈಗ ಸರ್ಕಾರದ ಮುಂದಿರುವಂತ ಪ್ಲಾನ್ ಏನಾಗಬಹುದು? ಮುಖ್ಯಮಂತ್ರಿ ನೇತೃತ್ವದಲ್ಲಿ ನಡೆದಂತಹ ದೇವನಹಳ್ಳಿ ಭಾಗದ ರೈತರ ಮುಖಂಡರ ಸಭೆಯ ಒಂದು ಲೈನ್ ನೇರವಾಗಿ ಹೇಳೋದಾದ್ರೆ, ಇವತ್ತಿನ ಸಭೆ ಸಂಪೂರ್ಣ ಆಗಿಲ್ಲ, ಅಪೂರ್ಣ, ಫಲಪ್ರದ ಆಗಿಲ್ಲ ಸಭೆ ಅಂತಕ್ಕಂಥದ್ದು. ಯಾಕೆ ಅಂತ ನೋಡೋದಾದ್ರೆ, ಈಗಾಗಲೇ ಏನು ಭೂಸ್ವಾಧೀನ ಪ್ರಕ್ರಿಯೆ ಏನಿತ್ತು 1777 ಎಕರೆ ಸಂಬಂಧಪಟ್ಟಂತೆ, ಅದರಲ್ಲಿ 500 ಎಕರೆಯನ್ನ ಈಗ ವಾಪಸ್ಸನ್ನ ಮಾಡಿದ್ರು. ಯಾಕಂದ್ರೆ ಫಲವತ್ತಾದ ಭೂಮಿ ಅಂತೇಳಿ ಸಾಕಷ್ಟು ಹೋರಾಟಗಳು ಎದುರಾದವು, ಸಾಕಷ್ಟು ವಿರೋಧಗಳು ವ್ಯಕ್ತವಾದವು. ಹಾಗಾಗಿ ಸುಮಾರು 490 ಎಕರೆಯಷ್ಟು ಭೂಮಿಯನ್ನ ಭೂಸ್ವಾಧೀನದಿಂದ ಕೈ ಬಿಟ್ಟಿದ್ರು. ಆದ್ರೆ ಉಳಿದಂತೆ 1200 ಎಕರೆ ಏನಿದೆ ಆ ಜಮೀನಿನ ವಶಪಡಿಸಿಕೊಳ್ತೇವೆ ಅಂತ ಹೇಳಿ ಮುಂದಾಗಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಈಗ ಅದು ಫೈನಲ್ ನೋಟಿಫಿಕೇಶನ್ ಆಗಿದೆ. ಅಂದ್ರೆ ಈಗಾಗಲೇ ಅಲ್ಲಿ ಏನೋ ಡಿಫೆನ್ಸ್ ಕಾರಿಡಾರ್ ಅನ್ನು ಮಾಡಬೇಕು ಅಂತ ಹೊರಟಿದ್ರು. ಆ ಡಿಫೆನ್ಸ್ ಕಾರಿಡಾರ್ ನ ಮಾಡುವಂತ ಸಂಬಂಧಪಟ್ಟಂತೆ ಈಗಾಗಲೇ ಹಲವಾರು ಕಂಪನಿಗಳ ಜೊತೆ ಈಗಾಗಲೇ ಸರ್ಕಾರ MOU ಮಾಡ್ಕೊಂಡಿದೆ. ಈ MOU ಆದ್ರೆ ಒಂದು ಬಾರಿ ನಾವು ಭೂಮಿಯನ್ನು ಕೊಡ್ತೇವೆ, ಎಲ್ಲವೂ ಕೂಡ ಸಂಪೂರ್ಣವಾಗಿ ಕಾನೂನು ರೀತಿಯಲ್ಲಿ ಎಲ್ಲವೂ ಕ್ಲಿಯರ್ ಆಗಿದೆ ಅಂತ ಹೇಳಿ ಕಮಿಟ್ ಆಗುವಂತದ್ದು ಆ ಕಂಪನಿಗಳ ಜೊತೆ ಸರ್ಕಾರ. ಸೊ ಈಗ ಎದುರಾಗಿರುವಂತಹ ಸಮಸ್ಯೆ ಅಂದ್ರೆ, ಈಗ ಯಾವಾಗ ರೈತರ ಹೋರಾಟ ದೊಡ್ಡ ಮಟ್ಟದಲ್ಲಿ ಹೋಯ್ತು, ಈಗ ಸದ್ಯ ಸರ್ಕಾರಕ್ಕೆ ಒಂದು ರೀತಿ ಇಕ್ಕಟ್ಟಿನ ಪರಿಸ್ಥಿತಿ ಎದುರಾಗಿರ್ತಕ್ಕಂಥದ್ದು. ಯಾಕೆಂತಂದ್ರೆ ಈಗಿನ ಪರಿಸ್ಥಿತಿನಲ್ಲಿ ನೇರವಾಗಿ ಏಕಾಏಕಿ ಭೂಸ್ವಾಧೀನ ಪ್ರಕ್ರಿಯೆ ಏನಾಗಿದೆ ಅದನ್ನ ನೇರವಾಗಿ ಕೈ ಬಿಡೋದಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಮಾಡಿದ್ದಾದ್ರೆ ಸರ್ಕಾರದ ವಿರುದ್ಧ
ಈ ಯಾವೆಲ್ಲ ಕಂಪನಿಗಳು MOU ಆಗಿದೆ ಡಿಫೆನ್ಸ್ ಕಾರಿಡಾರ್ ಸಂಬಂಧಪಟ್ಟಂತೆ ಅಲ್ಲಿ ಏನು ಡಿಫೆನ್ಸ್ ಸಂಬಂಧಪಟ್ಟಂತೆ ಕೆಲವೊಂದು ಏನು ಫ್ಯಾಕ್ಟರಿಗಳು ಅಥವಾ ಕಂಪನಿಗಳನ್ನ ಮಾಡೋದಕ್ಕೆ ಓಡ್ತಾರೆ ಸಂಬಂಧಪಟ್ಟಂತೆ ಆ ಕಂಪನಿಗಳೇನಿದೆ ಅವರೆಲ್ಲರೂ ಕೂಡ ಸರ್ಕಾರದ ವಿರುದ್ಧ ಕೋರ್ಟ್ಗೆ ಹೋಗುವಂತಹ ಸಾಧ್ಯತೆಗಳಿರ್ತಕ್ಕಂಥದ್ದು. ಸೊ ಹೀಗಾಗಿ ನೇರವಾಗಿ ಏಕಾಏಕಿಯಾಗಿ ನಾವು ಭೂ ಸ್ವಾಧೀನ ಪ್ರಕ್ರಿಯೆಯಿಂದ ಕೈ ಬಿಡೋದಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂತಹ ಸ್ಪಷ್ಟವಾದ ಮಾತನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಭೆಯಲ್ಲಿ ಇದ್ದಂತಹ ರೈತರಿಗೆ ತಿಳಿಸಿರ್ತಕ್ಕಂಥದ್ದು. ಈಗ ಇರತಕ್ಕಂತ ಮುಂದಿನ ಆಯ್ಕೆ ಅಂದ್ರೆ ಮುಂದೆ ಏನ್ ಮಾಡಬೇಕು ಅನ್ನುವಂತಹ ಕಾನೂನಿನ ಸಂಬಂಧಪಟ್ಟಂತೆ ಕಾನೂನಿನ ಒಂದಷ್ಟು ಸಲಹೆಗಳನ್ನು ತೆಗೆದುಕೊಳ್ಳೋದಕ್ಕೆ ಈಗ ಮುಂದಾಗಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಪೊನ್ನಣ್ಣವರು ಕೂಡ ಜೊತೆಲಿ ಇದ್ರು, ಅವರ ಕಾನೂನು ಸಲಹೆಗಾರರು ಕೂಡ ಸದ್ಯ ಏಕಾಏಕಿಯಾಗಿ ಕೈ ಬಿಡೋದಕ್ಕೆ ಬರೋದಿಲ್ಲ ಅಂತೇಳಿ ಮುಖ್ಯಮಂತ್ರಿ ಅವರಿಗೆ ಸಭೆಯಲ್ಲಿ ತಿಳಿಸಿರ್ತಕ್ಕಂಥದ್ದು. ಸೊ ಹೀಗಾಗಿ ಮುಂದೆ ಕಾನೂನು ಪ್ರಕ್ರಿಯೆಗಳು ಯಾವ ರೀತಿ ಮಾಡಬೇಕು, ಯಾವ ರೀತಿಯಾಗಿ ಈ ಭೂ ಸ್ವಾಧೀನ ಪ್ರಕ್ರಿಯೆಯಿಂದ ಕೈ ಬಿಡಬೇಕು ಅಂತಕ್ಕಂತಹ ಒಂದು ಸವಾಲು ಸರ್ಕಾರಕ್ಕೆ ಎದುರಾಗಿರತಕ್ಕಂಥದ್ದು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಕೆಲ ಸುಪ್ರೀಂ ಕೋರ್ಟ್ ನ ಹಿರಿಯ ವಕೀಲರು ಸೇರಿದಂತೆ ರಾಜ್ಯದ ಏನು ಅಡ್ವೊಕೇಟ್ ಜನರಲ್ಗಳಿದ್ದಾರೆ ಅವರೆಲ್ಲರ ಒಂದು ಅಭಿಪ್ರಾಯವನ್ನು ಪಡೆದುಕೊಂಡು ಮುಂದಿನ ಸಭೆಯಲ್ಲಿ ಏನು ತೀರ್ಮಾನ ತೆಗೆದುಕೊಂಡಿದ್ದೇವೆ ಅಂತಕ್ಕಂತಹ ಒಂದು ನಿರ್ಧಾರವನ್ನ ತಮ್ಮ ತೀರ್ಮಾನವನ್ನ ಸರ್ಕಾರದ ತೀರ್ಮಾನವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತೆ ರೈತರಿಗೆ ಮನವರಿಕೆಯನ್ನ ಮಾಡ್ತಾರೆ. ಅವತ್ತು ತಮ್ಮ ತೀರ್ಮಾನವನ್ನ ಅನೌನ್ಸ್ ಮಾಡ್ತಾರೆ. ಸದ್ಯ ಇವತ್ತು ಸಭೆ ಸಂಪೂರ್ಣವಾಗಿ ಫಲಪ್ರದ ಆಗಿಲ್ಲ, ಅಂದ್ರೆ ಅಪೂರ್ಣ ಆಗಿರ್ತಕ್ಕಂಥದ್ದು. ಇವತ್ತಿನ ಸಭೆ ಏನಿದೆ ಇದರ ಮುಂದುವರೆದ ಭಾಗವಾಗಿ ಮತ್ತೆ ಏನು 15ನೇ ತಾರೀಕು ಸಭೆಯನ್ನ ಇಟ್ಕೊಂಡಿದ್ದಾರೆ. ಈ 15ನೇ ತಾರೀಕು ಕೂಡ ಇದೇ ಹೋರಾಟಗಾರರು, ಇದೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಸಂಬಂಧಪಟ್ಟಂತಹ ಸಚಿವರು, ಕಾನೂನು ಸಲಹೆಗಾರರು ಎಲ್ಲರೂ ಕೂಡ ಸಭೆಗೆ ಹಾಜರಾಗ್ತಾರೆ. ಅವತ್ತಿನ ದಿನ ಸರ್ಕಾರದ ನಿಲುವು ಏನಾಗಿರುತ್ತೆ ಅಂತಕ್ಕಂಥದ್ದು ಅವತ್ತು ಹೋರಾಟಗಾರರ ಮುಂದಿನ ಹೋರಾಟದ ಬಗ್ಗೆ ತೀರ್ಮಾನ ಆಗುತ್ತೆ. ಯಾಕೆಂದ್ರೆ ಅದ್ರ ಜೊತೆಗೆ ಇವತ್ತು ಕೂಡ ಹೋರಾಟಗಾರರು ಒಂದು ಮಾತನ್ನ ಓಕೆ ಥ್ಯಾಂಕ್ ಯು ಸುರೇಶ್, ನಿಮ್ಮೆಲ್ಲ ಮಾಹಿತಿಗಾಗಿ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಸುರೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುರೇಶ್, ಇವತ್ತು ಮೀಟಿಂಗ್ ಅಲ್ಲಿ ಏನೆಲ್ಲ ಚರ್ಚೆಗಳಾಯ್ತು? ಇದು ಒಮ್ಮತಕ್ಕೆ ಬರೋದಕ್ಕೆ ಸಾಧ್ಯ ಆಗ್ಲಿಲ್ಲ, 10 ದಿನ ಕಾಲಾವಕಾಶವನ್ನ ತಗೊಂಡ್ರು, ಕಾನೂನು ಕಂಟಕ ಎದುರಾಗತ್ತೆ ಅಂತ ಹೇಳಲಾಗ್ತಾ ಇದೆ. ಓವರ್ ಆಲ್ ಆಗಿ ಈಗ ಸರ್ಕಾರದ ಮುಂದಿರುವಂತ ಪ್ಲಾನ್ ಏನಾಗಬಹುದು? ಮುಖ್ಯಮಂತ್ರಿ ನೇತೃತ್ವದಲ್ಲಿ ನಡೆದಂತಹ ದೇವನಹಳ್ಳಿ ಭಾಗದ ರೈತರ ಮುಖಂಡರ ಸಭೆಯ ಒಂದು ಲೈನ್ ನೇರವಾಗಿ ಹೇಳೋದಾದ್ರೆ ಇವತ್ತಿನ ಸಭೆ ಸಂಪೂರ್ಣ ಆಗಿಲ್ಲ, ಅಪೂರ್ಣ, ಫಲಪ್ರದ ಆಗಿಲ್ಲ ಸಭೆ ಅಂತಕ್ಕಂಥದ್ದು. ಯಾಕೆ ಅಂತ ನೋಡೋದಾದ್ರೆ ಈಗಾಗಲೇ ಏನು ಭೂಸ್ವಾಧೀನ ಪ್ರಕ್ರಿಯೆ ಏನಿತ್ತು 1777 ಎಕರೆ ಸಂಬಂಧಪಟ್ಟಂತೆ ಅದರಲ್ಲಿ 500 ಎಕರೆಯನ್ನ ಈಗ ವಾಪಸ್ಸನ್ನ ಮಾಡಿದ್ರು. ಯಾಕಂದ್ರೆ ಫಲವತ್ತಾದ ಭೂಮಿ ಅಂತೇಳಿ ಸಾಕಷ್ಟು ಹೋರಾಟಗಳು ಎದುರಾದವು, ಸಾಕಷ್ಟು ವಿರೋಧಗಳು ವ್ಯಕ್ತವಾದವು. ಹಾಗಾಗಿ ಸುಮಾರು 490 ಎಕರೆಯಷ್ಟು ಭೂಮಿಯನ್ನ ಭೂ ಸ್ವಾಧೀನದಿಂದ ಕೈಬಿಟ್ಟಿದ್ರು. ಆದ್ರೆ ಉಳಿದಂತೆ 1200 ಎಕರೆ ಏನಿದೆ ಆ ಜಮೀನಿನ ವಶಪಡಿಸಿಕೊಳ್ತೇವೆ ಅಂತ ಹೇಳಿ ಮುಂದಾಗಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಈಗ ಅದು ಫೈನಲ್ ನೋಟಿಫಿಕೇಶನ್ ಆಗಿದೆ. ಅಂದ್ರೆ ಈಗಾಗಲೇ ಅಲ್ಲಿ ಏನೋ ಡಿಫೆನ್ಸ್ ಕಾರಿಡಾರ್ ಅನ್ನ ಮಾಡಬೇಕು ಅಂತ ಹೊರಟಿದ್ರು. ಆ ಡಿಫೆನ್ಸ್ ಕಾರಿಡಾರ್ ನ ಮಾಡುವಂತ ಸಂಬಂಧಪಟ್ಟಂತೆ ಈಗಾಗಲೇ ಹಲವಾರು ಕಂಪನಿಗಳ ಜೊತೆ ಈಗಾಗಲೇ ಸರ್ಕಾರ MOU ಮಾಡ್ಕೊಂಡಿದೆ. ಈ MOU ಆದ್ರೆ ಒಂದು ಬಾರಿ ನಾವು ಭೂಮಿಯನ್ನು ಕೊಡ್ತೇವೆ, ಎಲ್ಲವೂ ಕೂಡ ಸಂಪೂರ್ಣವಾಗಿ ಕಾನೂನು ರೀತಿಯಲ್ಲಿ ಎಲ್ಲವೂ ಕ್ಲಿಯರ್ ಆಗಿದೆ ಅಂತ ಹೇಳಿ ಕಮಿಟ್ ಆಗುವಂತದ್ದು ಆ ಕಂಪನಿಗಳ ಜೊತೆ ಸರ್ಕಾರ. ಸೊ ಈಗ ಎದುರಾಗಿರುವಂತಹ ಸಮಸ್ಯೆ ಅಂದ್ರೆ ಈಗ ಯಾವಾಗ ರೈತರ ಹೋರಾಟ ದೊಡ್ಡ ಮಟ್ಟದಲ್ಲಿ ಹೋಯ್ತು, ಈಗ ಸದ್ಯ ಸರ್ಕಾರಕ್ಕೆ ಒಂದು ರೀತಿ ಇಕ್ಕಟ್ಟಿನ ಪರಿಸ್ಥಿತಿ ಎದುರಾಗಿರ್ತಕ್ಕಂಥದ್ದು. ಯಾಕೆಂತಂದ್ರೆ ಈಗಿನ ಪರಿಸ್ಥಿತಿನಲ್ಲಿ ನೇರವಾಗಿ ಏಕಾಏಕಿ ಭೂಸ್ವಾಧೀನ ಪ್ರಕ್ರಿಯೆ ಏನಾಗಿದೆ ಅದನ್ನ ನೇರವಾಗಿ ಕೈ ಬಿಡೋದಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಮಾಡಿದ್ದಾದ್ರೆ ಸರ್ಕಾರದ ವಿರುದ್ಧ ಈ ಯಾವೆಲ್ಲ ಕಂಪನಿಗಳು MOU ಆಗಿದೆ ಡಿಫೆನ್ಸ್ ಕಾರಿಡಾರ್ ಸಂಬಂಧಪಟ್ಟಂತೆ ಅಲ್ಲಿ ಏನು ಡಿಫೆನ್ಸ್ ಸಂಬಂಧಪಟ್ಟಂತೆ ಕೆಲವೊಂದು ಏನು ಫ್ಯಾಕ್ಟರಿಗಳು ಅಥವಾ ಕಂಪನಿಗಳನ್ನ ಮಾಡೋದಕ್ಕೆ ಓಡ್ತಾರೆ ಸಂಬಂಧಪಟ್ಟಂತೆ ಆ ಕಂಪನಿಗಳೇನಿದೆ ಅವರೆಲ್ಲರೂ ಕೂಡ ಸರ್ಕಾರದ ವಿರುದ್ಧ ಕೋರ್ಟ್ಗೆ ಹೋಗುವಂತಹ ಸಾಧ್ಯತೆಗಳಿರ್ತಕ್ಕಂಥದ್ದು. ಸೊ ಹೀಗಾಗಿ ನೇರವಾಗಿ ಏಕಾಏಕಿಯಾಗಿ ನಾವು ಭೂ ಸ್ವಾಧೀನ ಪ್ರಕ್ರಿಯೆಯಿಂದ ಕೈ ಬಿಡೋದಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂತಹ ಸ್ಪಷ್ಟವಾದ ಮಾತನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಭೆಯಲ್ಲಿ ಇದ್ದಂತಹ ರೈತರಿಗೆ ತಿಳಿಸಿರ್ತಕ್ಕಂಥದ್ದು. ಈಗ ಇರತಕ್ಕಂತ ಮುಂದಿನ ಆಯ್ಕೆ ಅಂದ್ರೆ ಮುಂದೆ ಏನ್ ಮಾಡಬೇಕು ಅನ್ನುವಂತಹ ಕಾನೂನಿನ ಸಂಬಂಧಪಟ್ಟಂತೆ ಕಾನೂನಿನ ಒಂದಷ್ಟು ಸಲಹೆಗಳನ್ನು ತೆಗೆದುಕೊಳ್ಳೋದಕ್ಕೆ ಈಗ ಮುಂದಾಗಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಪೊನ್ನಣ್ಣವರು ಕೂಡ ಜೊತೆಲಿ ಇದ್ರು, ಅವರ ಕಾನೂನು ಸಲಹೆಗಾರರು ಕೂಡ ಸದ್ಯ ಏಕಾಏಕಿಯಾಗಿ ಕೈ ಬಿಡೋದಕ್ಕೆ ಬರೋದಿಲ್ಲ ಅಂತೇಳಿ ಮುಖ್ಯಮಂತ್ರಿ ಅವರಿಗೆ ಸಭೆಯಲ್ಲಿ ತಿಳಿಸಿರ್ತಕ್ಕಂಥದ್ದು. ಸೊ ಹೀಗಾಗಿ ಮುಂದೆ ಕಾನೂನು ಪ್ರಕ್ರಿಯೆಗಳು ಯಾವ ರೀತಿ ಮಾಡಬೇಕು, ಯಾವ ರೀತಿಯಾಗಿ ಈ ಭೂ ಸ್ವಾಧೀನ ಪ್ರಕ್ರಿಯೆಯಿಂದ ಕೈ ಬಿಡಬೇಕು ಅಂತಕ್ಕಂತಹ ಒಂದು ಸವಾಲು ಸರ್ಕಾರಕ್ಕೆ ಎದುರಾಗಿರತಕ್ಕಂಥದ್ದು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಕೆಲ ಸುಪ್ರೀಂ ಕೋರ್ಟ್ ನ ಹಿರಿಯ ವಕೀಲರು ಸೇರಿದಂತೆ ರಾಜ್ಯದ ಏನು ಅಡ್ವೊಕೇಟ್ ಜನರಲ್ಗಳಿದ್ದಾರೆ ಅವರೆಲ್ಲರ ಒಂದು ಅಭಿಪ್ರಾಯವನ್ನು ಪಡೆದುಕೊಂಡು ಮುಂದಿನ ಸಭೆಯಲ್ಲಿ ಏನು ತೀರ್ಮಾನ ತೆಗೆದುಕೊಂಡಿದ್ದೇವೆ ಅಂತಕ್ಕಂತಹ ಒಂದು ನಿರ್ಧಾರವನ್ನ ತಮ್ಮ ತೀರ್ಮಾನವನ್ನ ಸರ್ಕಾರದ ತೀರ್ಮಾನವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತೆ ರೈತರಿಗೆ ಮನವರಿಕೆಯನ್ನ ಮಾಡ್ತಾರೆ. ಅವತ್ತು ತಮ್ಮ ತೀರ್ಮಾನವನ್ನ ಅನೌನ್ಸ್ ಮಾಡ್ತಾರೆ. ಸದ್ಯ ಇವತ್ತು ಸಭೆ ಸಂಪೂರ್ಣವಾಗಿ ಫಲಪ್ರದ ಆಗಿಲ್ಲ, ಅಂದ್ರೆ ಅಪೂರ್ಣ ಆಗಿರ್ತಕ್ಕಂಥದ್ದು. ಇವತ್ತಿನ ಸಭೆ ಏನಿದೆ ಇದರ ಮುಂದುವರೆದ ಭಾಗವಾಗಿ ಮತ್ತೆ
ಏನು 15ನೇ ತಾರೀಕು ಸಭೆಯನ್ನ ಇಟ್ಕೊಂಡಿದ್ದಾರೆ. ಈ 15ನೇ ತಾರೀಕು ಕೂಡ Okay. ಇದೇ ಹೋರಾಟಗಾರರು, ಇದೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಸಂಬಂಧಪಟ್ಟಂತಹ ಸಚಿವರು, ಕಾನೂನು ಸಲಹೆಗಾರರು ಎಲ್ಲರೂ ಕೂಡ ಸಭೆಗೆ ಹಾಜರಾಗ್ತಾರೆ. ಅವತ್ತಿನ ದಿನ ಸರ್ಕಾರದ ನಿಲುವು ಏನಾಗಿರುತ್ತೆ ಅಂತಕ್ಕಂಥದ್ದು ಅವತ್ತು ಹೋರಾಟಗಾರರ ಮುಂದಿನ ಹೋರಾಟದ ಬಗ್ಗೆ ತೀರ್ಮಾನ ಆಗುತ್ತೆ. ಯಾಕೆಂದ್ರೆ ಅದ್ರ ಜೊತೆಗೆ ಇವತ್ತು ಕೂಡ Okay. ಹೋರಾಟಗಾರರು ಒಂದು ಮಾತನ್ನ ಓಕೆ ಥ್ಯಾಂಕ್ ಯು ಸುರೇಶ್, ನಿಮ್ಮೆಲ್ಲ ಮಾಹಿತಿಗಾಗಿ.